ಟೇಬಲ್ ಕಂಡೀಷನ್ ಸೂಪರ್ ಆಗಿತ್ತು, ಲಾಸ್ಟ್ ಟೈಮ್ಗಿಂತ ಇಂಪ್ರೂವ್ ಆಗಿದೆ. ಸೊ ಹಿಂಗೆ ಅಟ್ಲೀಸ್ಟ್ 6 months ಒನ್ಸ್ ಟೂರ್ನಮೆಂಟ್ ಮಾಡಿದ್ರೆ ಸಿಕ್ಸ್ ಮಂತ್ಸ್ ಒನ್ ಟೈಮ್ ನಾರ್ಮಲ್, ಎವ್ರಿ 1 year ಈ ರೀತಿ ಮಾಡೋಣ ಅಂತ. ಶೋರ್ ಸರ್, ಅದೇ ಒಳ್ಳೆ ಎಲ್ಲ ಪ್ಲೇಯರ್ಸ್ ಎಂಜಾಯ್ ಮಾಡ್ತಾರೆ ಆಡೋಕ್ಕೆ. ನೆಕ್ಸ್ಟ್ ಟೈಮ್ ಮಾಡಿದ್ರೆ ರೀಸ್ಪಾಟ್ ಇಟ್ಟೆ ಮಾಡೋಣ ಅಂತ. ಫಸ್ಟ್ ರೌಂಡ್ ಮಾಡೋಣ, ರೆಫ್ರೀಸಿಗೆ ಅರೇಂಜ್ ಮಾಡ್ತಿದ್ವಿ. ಅಷ್ಟೊಂದು ಏನಂತ ಜನ ತಿಳ್ಕೊಂಡು ಕಂಡೀಷನ್ಸ್ ಮೇನ್. ವಿನ್ನಿಂಗ್ ಆ್ಯಂಡ್ ಲೂಸಿಂಗ್ ಡಿಫ್ರೆಂಟ್, ಬಟ್ ಕಂಡೀಷನ್ಸ್ ಸಪೋರ್ಟಿಂಗ್. ಅದಕ್ಕೆ ಏನೇನು ಬೇಕು ಅಂತ ಫೆಸಿಲಿಟಿಯಿಂದ ಏನು ಮಾಡಬೇಕು ನೆಕ್ಸ್ಟ್ ಪ್ಲಾನಿಂಗ್ ಏನು ಸರ್? ಅದು ಗೌರ್ಮೆಂಟ್ ಆರ್ಗನೈಸ್ ಮಾಡೋದು, ರೀಸ್ಪಾಟಿಗೆ ಫೋಟೋ ಹೊಡೆಯೋದು ಅದೆಲ್ಲ ಭಾಳ ಪ್ರಾಬ್ಲಮ್ ಆಗ್ತೈತೆ. ಎಲ್ಲ ಬಂದ್ಬಿಡ್ತದೆ. ನೆಕ್ಸ್ಟ್ ಟೈಮಿಂದ ಅದು ಇನ್ನೊಂದು ವಿಷಯಕ್ಕೆ ಹಾಕ್ಸೋಣ ಪ್ಲ್ಯಾನ್ ಆಗಿ ನೋಡಿದ್ದು. ಕ್ಲೀನಾಗಿ ರಿಕವರ್ ಆಗುತ್ತೆ. ಎಲ್ಲೋದ್ರು ಅದೇ ಸ್ನ್ಯಾಪ್ಶಾಟ್ ಬಂದ್ಬಿಡ್ತದೆ. ಆವಾಗ ರೀಸ್ಪಾಟಿಗೆ ರೆಫ್ರೀಸಿಗೆ ಭಾಳ ಅನ್ಕೊತದೆ. ನೆಕ್ಸ್ಟ್ ಟೈಮಿಂದ ನಮ್ಮ ಹುಡುಗರೆಲ್ಲ ರೆಫ್ರಿ ಮಾಡಿ ಭಾಳ ಬಾಡಿ ಪೇನ್ ಆಗ್ತಿದೆ. ನೆಕ್ಸ್ಟ್ ರೆಫ್ರೀಸಿಗೆ ಕಾಲ್ ಮಾಡ್ತೀವಿ. ವೀರೇಶ್ ಆಗಲಿ, ಇಲ್ಲ ಅಜಿತ್ ಮೋರೆ, ಪ್ರಕಾಶ್ ಅಂತಿದ್ದಾರೆ, ಅವರು ಶೋಯಬ್ ಅವರು ಕರೆಸಿ ಸರ್ ಟೂರ್ನಮೆಂಟ್ ಮಾಡೋಣ ಅಂತ ನೆಕ್ಸ್ಟ್ ಟೈಮ್. ಅಲ್ಲಿ ಬ್ರಾಡ್ಕಾಸ್ಟ್ ಸಾಕು ಗೆಟಿಂಗ್ ಬೆಟರ್ ಆ್ಯಂಡ್ ಬೆಟರ್ ಎಲ್ಲ ಫಿಕ್ಸ್ ಮಾಡಿಸ್ಬಿಟ್ಟಿದ್ದೀವಿ. ಸಪೋರ್ಟ್. ಥ್ಯಾಂಕ್ ಯು ಸರ್.